ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ. ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ. ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಶಿವಮೊಗ್ಗದ ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ಕಡಿಮೆಯಾಗುವ ಲಕ್ಷಣಗಳೇ ಇಲ್ಲ. ಈ ಬಾರಿ ಮಳೆ ಚೆನ್ನಾಗಿದ್ರು ಕೂಡ ಯಾಕೆ ಈರುಳ್ಳಿ ರೇಟ್ ಡೌನ್ ಆಗ್ತಾ ಇಲ್ಲ? ಪ್ರಮುಖವಾದ ಅಂಶ ಅಂತ ಅಂದ್ರೆ ಅಕಾಲಿಕವಾಗಿ ಬಂದಂತ ಮಳೆ. ಈರುಳ್ಳಿ ಬೆಳೆ ಏನು ಭೂಮಿಯ ಮೇಲಿತ್ತು ಅಥವಾ ಸಂಗ್ರಹವಾಗಿತ್ತು, ಆ ಬೆಳೆ ಬಹಳಷ್ಟು ಹಾನಿಯಾಗಿದೆ. ಹಾಗಾಗಿ ಈರುಳ್ಳಿಯ ಬೇಡಿಕೆ ಇದೆ, ಈರುಳ್ಳಿ ಬೇಡಿಕೆ ಇದೆ, ಆದ್ರೆ ಸಪ್ಲೈ ಇಲ್ಲ, ಸಾಗಣೆ ಇಲ್ಲ, ಲಭ್ಯತೆ ಇಲ್ಲ. ಹಾಗಾಗಿ ಈಗ ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ ಈರುಳ್ಳಿಯ ಬೆಲೆ ಗಗನಕ್ಕೇರಿದೆ. 60 ರೂಪಾಯಿ, 70 ರೂಪಾಯಿ, 80 ರೂಪಾಯಿ ಸಹ ಈರುಳ್ಳಿ ಬೆಲೆ ದಾಟಿದೆ. ಅದ್ರಲ್ಲಿ ಏನ್ ಫೆಂಗಲ್ ಚಂಡಮಾರುತ ಆಗಿರ್ಬೋದು, ಮತ್ತೆ ಈ ಬಾರಿ ಮಳೆಗಾಲ ತುಂಬಾ ಎಕ್ಸ್ಟೆಂಡ್ ಆಗಿ ನವೆಂಬರ್ ಅಂತ್ಯ, ಡಿಸೆಂಬರ್ ಮೊದಲ ವಾರದವರೆಗೂ ಸಹ ಮಳೆ ಬಂದಿದ್ದಿರ್ಬೋದು. ಮುಂಗಾರು ಅಂತ್ಯ ಆದ್ಮೇಲೂ ಸಹ ಚಂಡಮಾರುತಗಳು ಮಳೆಯನ್ನ ನಿಲ್ಲಿಸ್ತಿಲ್ಲ. ಇಡೀ ಕರ್ನಾಟಕದಾದ್ಯಂತ ಮತ್ತೆ ದಕ್ಷಿಣ ಭಾರತದಲ್ಲಿ ಮಳೆ ಬರ್ತಾನೆ ಇತ್ತು, ಪದೇ ಪದೇ ಬರ್ತಾನೆ ಇತ್ತು. ಸುದೀರ್ಘವಾಗಿ ಸುಮಾರು 5-6 ತಿಂಗಳುಗಳ ಕಾಲ ಈ ಬಾರಿ ಮಳೆಗಾಲ ಎಕ್ಸ್ಟೆಂಡ್ ಆಗಿದೆ, ಮುಂಗಾರು ಮಳೆಗಾಲ. ಈ ನಡುವೆ ತಮಿಳುನಾಡಲ್ಲೂ ಸಹ ಹಿಂಗಾರು ಬಹಳ ಬೇಗ ಶುರುವಾಗಿದೆ. ಹಾಗಾಗಿ ಈರುಳ್ಳಿಯ ಸಂಗ್ರಹ ಸಾಧ್ಯ ಆಗ್ತಿಲ್ಲ. ಏನು ಭೂಮಿಯ ಮೇಲೆ ಇದ್ದಂತ ಈರುಳ್ಳಿ ಏನಿತ್ತು ಅದು ಮಳೆಯ ಕಾರಣದಿಂದ ಬಹಳಷ್ಟು ಕೊಳೆತು ಹೋಗಿದೆ. ಆಮೇಲೆ ಸಂಗ್ರಹದಲ್ಲಿ ಇದ್ದಂತ ಈರುಳ್ಳಿಯು ಸಹ ಬಹಳಷ್ಟು ಕಡೆ ನಷ್ಟವಾಗಿದೆ. ಹಾಗಾಗಿ ಈರುಳ್ಳಿಯ ಬೇಡಿಕೆ ಇದ್ರೂ ಸಹ ಅಗತ್ಯ ಲಭ್ಯತೆ ಇದ್ದಿರೋ ಕಾರಣ ಬಹಳ ಪ್ರಮುಖವಾದ್ದು. ಹಾಗಾಗಿ ಈರುಳ್ಳಿಯ ಬೆಲೆ ಈಗ 60-70 ರೂಪಾಯಿಂದ 80 ರೂಪಾಯಿವರೆಗೂ ಹೋಗಿದೆ. ಈ ಬೆಲೆ ಶತಕವನ್ನು ಮುಟ್ಟೋದ್ರಲ್ಲೂ ಸಹ ಯಾವುದೇ ಅನುಮಾನ ಇಲ್ಲ, ಆ ತರದ ಒಂದು ಪರಿಸ್ಥಿತಿ ಇದೆ. ಜೊತೆಗೆ ಇನ್ನೊಂದು ಏನಂದ್ರೆ, ಈರುಳ್ಳಿಯ ಬೆಲೆ ಜಾಸ್ತಿ ಆಗ್ಲಿಕ್ಕೆ ಮತ್ತೊಂದು ಪ್ರಮುಖವಾದ ಕಾರಣ ಕೃತಕ ಅಭಾವವನ್ನ ಸೃಷ್ಟಿ ಮಾಡಿರೋದು. ಈಗ ಹೇಗೆ ಕೆಲವು ದಲ್ಲಾಳಿಗಳಿರ್ತಾರೆ ಮಾರುಕಟ್ಟೆಯಲ್ಲಿ ಮಧ್ಯವರ್ತಿಗಳು, ಅವರಿಗೆ ಈರುಳ್ಳಿ ಬೆಲೆ ಈಗ ಏರಿಕೆ ಆಗತ್ತೆ ಅನ್ನೋದು ಅವ್ರ ಗಮನದಲ್ಲಿರುತ್ತೆ. ಹಾಗಾಗಿ ಅವ್ರೇನ್ ಮಾಡ್ತಾರೆ, ಈರುಳ್ಳಿಯನ್ನ ಸಂಗ್ರಹ ಮಾಡಿಟ್ಕೋತಾರೆ. ಅಂದ್ರೆ ಈರುಳ್ಳಿ ಒಂದು ರೇಟ್ ಇದೆ, ಈಗ ಒಂದು 60 ರೂಪಾಯಿ 70 ರೂಪಾಯಿ ರೇಟ್ ಇದೆ ಅಂತಂದಾಗ ಅದನ್ನ ದೊಡ್ಡ ಮಟ್ಟದಲ್ಲಿ ಸಂಗ್ರಹ ಮಾಡ್ತಾರೆ. ಮಾರುಕಟ್ಟೆಯಲ್ಲಿ ಈರುಳ್ಳಿಯ ಕೊರತೆ ಆಗುವಂತೆ ಮಾಡ್ತಾರೆ. ಮಾರುಕಟ್ಟೆಯಲ್ಲಿ ಈರುಳ್ಳಿ ಸಿಗದೇ ಇದ್ದಾಗ ಸಹಜವಾಗಿನೇ ಬೆಲೆ ಜಾಸ್ತಿ ಆಗುತ್ತೆ. ಆಗ ಇವರು ತಮ್ಮ ಸಂಗ್ರಹದಲ್ಲಿದ್ದಂತ ಈರುಳ್ಳಿಯನ್ನ ಮಾರುಕಟ್ಟೆಗೆ ಬಿಡ್ತಾರೆ. ಇದೊಂದು ಬಹಳ ಪುರಾತನವಾದಂತ, ಬಹಳ ಹಳೆಯ ಒಂದ್ ರೀತಿ ಈ ಮಧ್ಯವರ್ತಿಗಳು, ದಲ್ಲಾಳಿಗಳು, ವ್ಯಾಪಾರಿಗಳು ಮಾಡ್ತಕ್ಕಂತ ಒಂದು ಟ್ರೆಡಿಷನಲ್ ಆದಂತ ಒಂದು ಟ್ರಿಕ್ ಇದು. ಇದ್ರ ಮೂಲಕ ಹೆಚ್ಚು ಲಾಭವನ್ನು ಅವ್ರು ಮಾಡ್ಕೊತಾರೆ. ಅಂದ್ರೆ ಕೃತಕ ಅಭಾವವನ್ನು ಸಹ ಸೃಷ್ಟಿ ಮಾಡ್ತಾರೆ. ಹಾಗಾಗಿ ಈರುಳ್ಳಿಯ ಬೆಲೆ ಇಷ್ಟು ಎರ್ರಾಬಿರಿ ಏರಿಕೆ ಆಗೋದಕ್ಕೆ ಮತ್ತು ಬಹಳ ತಿಂಗಳುಗಳಿಂದ, ಸರಿಸುಮಾರು ಒಂದ್ 2-3 ತಿಂಗಳಿಂದ 60 ರೂಪಾಯಿ ಇದ್ದಿದ್ದು ಈಗ ಜಾಸ್ತಿ ಆಗಿದೆ, 80 ರೂಪಾಯಿ ಆಗಿದೆ. ಬಿಟ್ರೆ 60 ರೂಪಾಯಿಗಿಂತ ಕಡಿಮೆ ಇಳಿದೇ ಇಲ್ಲ ಈರುಳ್ಳಿ ಬೆಲೆ. ಹಾಗಾಗಿ ಇವೆರಡು ಬಹಳ ಪ್ರಮುಖವಾದಂತ ಕಾರಣಗಳು. ಇದರಲ್ಲಿ ಪ್ರಾಕೃತಿಕವಾಗಿ ಆಗ್ತಕ್ಕಂತ ಅಂಶಗಳಿಂದ ಅದ್ರ ಮೇಲೆ ಯಾರ ನಿಯಂತ್ರಣವೂ ಇರೋದಿಲ್ಲ. ಮಳೆ ಬರುತ್ತೆ ಹೋಗುತ್ತೆ, ಅದ್ರ ಮೇಲೆ ಯಾರ ನಿಯಂತ್ರಣವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಅಕ್ರಮವಾಗಿ ಕಾಳಸಂತೆಯಲ್ಲಿ ಈರುಳ್ಳಿಯನ್ನ ಸಂಗ್ರಹ ಏನ್ ಮಾಡಿಟ್ಕೊತಾರೆ, ಅದ್ರ ಮೇಲೆ ಖಂಡಿತವಾಗ್ಲೂ ನಿಯಂತ್ರಣ ಸಾಧ್ಯ ಇದೆ. ಸರ್ಕಾರ ಈ ನಿಟ್ಟಿನಲ್ಲಿ ಗಮನ ಹರಿಸ್ಬೇಕು. ಯಾಕಂದ್ರೆ ಈರುಳ್ಳಿ ಅಂತಂದ್ರೆ ಇದು ಸುಮ್ನೆ ಮಾತಲ್ಲ, ಕಡಿಮೆ ಮಾತಲ್ಲ. ಈರುಳ್ಳಿ ದೆಹಲಿಯಲ್ಲಿ ಸರ್ಕಾರವನ್ನ ಬೀಳಿಸಿತ್ತು. ಶೀಲಾ ದೀಕ್ಷಿತ್ ಅವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ದೆಹಲಿಯಲ್ಲಿ ಕೆಳಗಿಳಿಲಿಕ್ಕೆ ಈರುಳ್ಳಿ ಕಾರಣ ಆಗಿತ್ತು. ಈರುಳ್ಳಿಯ ಬೆಲೆ ಗಗನಕ್ಕೇರಿದ್ದು 100 ರೂಪಾಯಿ ದಾಟಿದ್ದೇನಿದೆ, ಇದು ಸರ್ಕಾರವನ್ನೇ ಕೆಡವಿದಂತ ಒಂದು ವಸ್ತು ಇದೆ ಈರುಳ್ಳಿ. ಹಾಗಾಗಿ ಸರ್ಕಾರವೂ ಸಹ ಬಹಳ ಇದನ್ನ ಲಘುವಾಗಿ ಪರಿಗಣಿಸಬಾರ್ದು. ಈರುಳ್ಳಿ ಬೆಲೆ ನಿಯಂತ್ರಣಕ್ಕೆ ಬಹಳ ಮುಖ್ಯವಾಗಿ ಕಾಳಸಂತೆಯಲ್ಲಿ ಏನು ಈರುಳ್ಳಿ ಸಂಗ್ರಹ ಆಗಿರುತ್ತೆ ಇದನ್ನ ಹೊರಗೆ ಬರುವಂತೆ ಮಾಡ್ಬೇಕು. ಅಕ್ರಮವಾಗಿ ಸಂಗ್ರಹ ಮಾಡ್ಕೊಳ್ಳೋದಕ್ಕೆ ಕಡಿವಾಣ ಹಾಕ್ಬೇಕು ಅನ್ನೋದೇ ಈಗಿರ್ತಕ್ಕಂಥ ಬಹಳ ಪ್ರಮುಖವಾದ ದಾರಿಯಾಗಿದೆ ನಂದಿನಿ. ನೀವು ಮಳೆ ಕಾರಣ ಅಂತ ಹೇಳಿದ್ರಿ, ಅದ್ರ ಜೊತೆಗೆ ಈ ನವೆಂಬರ್ ಡಿಸೆಂಬರ್ ಅಂದ್ರೆ ಮದುವೆ ಸೀಸನ್, ಗೃಹ ಪ್ರವೇಶದ ಸೀಸನ್ಗಳಿರತ್ತೆ. ಆ ಕಾರಣದಿಂದ ದಲ್ಲಾಳಿಗಳು ಮುಂಚಿತವಾಗಿ ಈರುಳ್ಳಿಯನ್ನ ಸ್ಟಾಕ್ ಇಟ್ಕೊಂಡು ಈ ಟೈಮ್ ನಲ್ಲಿ ಕಳಿಸ್ತಾ ಇರುವಂತಹ ಕಾರಣಕ್ಕೆ ಕೂಡ ಈರುಳ್ಳಿ ದರ ಜಾಸ್ತಿ ಆಗಿರಬಹುದಲ್ವಾ? ಖಂಡಿತ ಆ ಸಾಧ್ಯತೆ ಇದೆ. ಕೇವಲ ತುಂಬಾ ಶ್ರಾವಣ ಮತ್ತೆ ಅದರ ನಂತರದ ದಿನಗಳಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಿರುತ್ತೆ. ಮದುವೆಗಳಾಗಿರ್ಬೋದು, ಬೇರೆ ಬೇರೆ ಶುಭ ಕಾರ್ಯಗಳಾಗಿರ್ಬೋದು. ಹಾಗಾಗಿ ಆ ಸಂದರ್ಭದಲ್ಲಿ ಈರುಳ್ಳಿಯ ಬೇಡಿಕೆ ತುಂಬಾ ಇದೆ. ಅಂತಹ ಸಂದರ್ಭದಲ್ಲಿ ಕಾಳಸಂತೆಕೋರರು ಅದನ್ನ ಗೋದಾಮುಗಳಲ್ಲಿ ಸಂಗ್ರಹ ಮಾಡಿ ಕೃತಕ ಬೇಡಿಕೆಯನ್ನ, ಕೃತಕ ಅಭಾವವನ್ನ ಸೃಷ್ಟಿ ಮಾಡೇ ಮಾಡ್ತಾರೆ. ಅದು ಇಷ್ಟೇ ಅಲ್ಲ, ಈಗ ಏನ್ ಜಾಸ್ತಿ ಈ ಕಾರ್ಯಕ್ರಮಗಳಿದೆ, ಶುಭ ಕಾರ್ಯಕ್ರಮಗಳಿದೆ ಅಂತ ಮಾತ್ರ ಅಲ್ಲ, ಯಾವಾಗ ಮಳೆ ಜಾಸ್ತಿ ಆಗುತ್ತೆ, ಯಾವಾಗ ಅನಿರೀಕ್ಷಿತ ಮಳೆ ಬರುತ್ತೆ, ಅಂದ್ರೆ ಮಳೆ ಬರುತ್ತೆ, ಮಳೆಗಾಲ ಮುಗೀತು ಬಿಡು, ಮುಂಗಾರು ಮುಗೀತು ಅಂತ ಅಂದಾಗ
ಈ ಚಂಡಮಾರುತ ಇತ್ಯಾದಿ ಕಾರಣಗಳಿಂದ ಅನಿರೀಕ್ಷಿತ ಮಳೆ ಬರುತ್ತೆ. ಅಂತಹ ಸಂದರ್ಭದಲ್ಲಿ ಇವ್ರು ಏನ್ ಮಾಡ್ತಾರೆ, ನೀರುಳ್ಳಿನ ಸ್ಟಾಕ್ ಮಾಡ್ಬಿಡ್ತಾರೆ. ಆ ನೀರುಳ್ಳಿ ಈಗ ಮಳೆ ಬಂದಾಗ ನೀರುಳ್ಳಿಯ ನಷ್ಟ ಆಗುತ್ತೆ ಬಹಳಷ್ಟು ಕಡೆ. ಆಗ ಅಭಾವ ಸೃಷ್ಟಿ ಆಗುತ್ತೆ, ಆಗ ಬೆಲೆ ಏರಿಕೆ ಜಾಸ್ತಿ ಆಗುತ್ತೆ. ಆಗ ಇವರು ಏನು ತಮ್ಮ ಅಕ್ರಮ ಸಂಗ್ರಹದಲ್ಲಿ ಕಾಳಸಂತೆಯಲ್ಲಿರ್ತಕ್ಕಂಥ ಈರುಳ್ಳಿಯನ್ನ ಮಾರುಕಟ್ಟೆಗೆ ಬಿಡ್ತಾರೆ. ಹಾಗಾಗಿ ಈ ಕಾಳಸಂತೆ ಏನಿದೆ ಇದು ಬಹಳ ಪ್ರಮುಖವಾದ ಕಾರಣ. ಇದು ಪ್ರಾಕೃತಿಕವಾಗಿ ಆಗುವ ಬೆಲೆ ಏರಿಕೆಗಿಂತ ಈ ಕೃತಕ ಅಭಾವವನ್ನ ಸೃಷ್ಟಿ ಮಾಡಿ ಬೆಲೆ ಏರಿಸ್ತಕ್ಕಂಥ ಒಂದು ತಂತ್ರಗಾರಿಕೆ ಏನಿದೆ, ವ್ಯಾಪಾರಿಗಳ ತಂತ್ರಗಾರಿಕೆ ಏನಿದೆ, ಮಧ್ಯವರ್ತಿಗಳ ತಂತ್ರಗಾರಿಕೆ ಏನಿದೆ, ಇದೇ ಬಹಳ ದೊಡ್ಡ ಪಾಲು. ಪ್ರಾಕೃತಿಕ ನಷ್ಟಕ್ಕಿಂತ ಇದೇ ಬೆಲೆ ಏರಿಕೆಯಲ್ಲಿ ಬಹಳ ದೊಡ್ಡ ಪಾಲಾಗಿರುತ್ತೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ರೆ ಕಾಳಸಂತೆಕೋರರು ಸ್ಪಷ್ಟವಾಗಿ ಗೊತ್ತಿರುತ್ತೆ ಸರ್ಕಾರಕ್ಕೆ. ಇಂತಹ ಸಂದರ್ಭದಲ್ಲಿ ಸರ್ಕಾರಗಳು ಏನ್ ಮಾಡ್ಬೋದು ಅಂತಂದ್ರೆ, ಆವರ್ತ ನಿಧಿ ಇರುತ್ತೆ ಸರ್ಕಾರದಲ್ಲಿ. ಈ ಬೆಲೆ ನಿಯಂತ್ರಣಕ್ಕಾಗಿನೇ ಅಂತ ಒಂದು ನಿಧಿಯನ್ನ ಸರ್ಕಾರ ಇಟ್ಟಿರುತ್ತೆ. ಈರುಳ್ಳಿಯನ್ನ ಎಲ್ಲಿ ಲಭ್ಯ ಇರುತ್ತೋ ಅಲ್ಲಿ ಸರ್ಕಾರವೇ ಅದನ್ನ ಖರೀದಿ ಮಾಡಿ ಮಾರುಕಟ್ಟೆಗೆ ಬಿಡುವಂತ ಕೆಲಸವನ್ನ ಮಾಡ್ಬೇಕು. ಈಗ 70 ರೂಪಾಯಿ 80 ರೂಪಾಯಿ ಈರುಳ್ಳಿ ದಾಟ್ತಾ ಇದೆ ಅಂತಂದ್ರೆ ಇದೊಂದು ಅಪಾಯದ ಮಟ್ಟ ಇದು. ಹಾಗಾಗಿ ಸರ್ಕಾರವೇ ಬೇರೆ ಕಡೆ ಬೇರೆ ರಾಜ್ಯಗಳಲ್ಲಿ ಈರುಳ್ಳಿಯನ್ನ ಖರೀದಿ ಮಾಡಿ ಅದನ್ನ ಮಾರುಕಟ್ಟೆಗೆ ಬಿಟ್ರೆ, ಕಡಿಮೆ ಬೆಲೆಗೆ ಬಿಟ್ರೆ, ಈಗ ಏನು ಮಾರುಕಟ್ಟೆಯಲ್ಲಿ ದರ ಇದೆ ಅದಕ್ಕಿಂತ ಕಡಿಮೆ ಬೆಲೆಗೆ ಬಿಟ್ರೆ, ಉದಾಹರಣೆಗೆ ಈಗ ಒಂದು 70 ರೂಪಾಯಿ ರೇಟ್ ಇದೆ ಕೆಜಿಗೆ ಅಂತ ಅನ್ಕೊಂಡ್ರೆ, ಸರ್ಕಾರ ಆವರ್ತ ನಿಧಿಯಲ್ಲಿ ಖರೀದಿ ಮಾಡಿದಂತ ಈರುಳ್ಳಿಯನ್ನ 30 ರೂಪಾಯಿಗೋ 40 ರೂಪಾಯಿಗೋ ಬಿಟ್ರೆ, ಆಗ ಅನಿವಾರ್ಯವಾಗಿ ಬೇರೆ ವ್ಯಾಪಾರಿಗಳು ಸಹ ಅಷ್ಟೇ ದರಕ್ಕೆ ತಮ್ಮಲ್ಲಿರ್ತಕ್ಕಂಥ ದಾಸ್ತಾನನ್ನ ಮಾರಾಟ ಮಾಡಬೇಕಾಗಿ ಬರುತ್ತೆ. ಹಾಗಾಗಿ ಸರ್ಕಾರಗಳು ಈ ಸಂದರ್ಭದಲ್ಲಿ ಕ್ರಮ ತಗೋಬೇಕು. ಕೃಷಿ ಸಚಿವರು, ಕೃಷಿ ಇಲಾಖೆ ಈ ನಿಟ್ಟಿನಲ್ಲಿ ನೋಡ್ಬೇಕು. ಬೆಲೆ ಈಗ 80 ರೂಪಾಯಿ ಆಗಿದೆ, 100 ರೂಪಾಯಿ ಆಗಿದೆ ಬಹಳ ಕಷ್ಟ ಅಲ್ಲ, ಆಗ್ಬಿಡುತ್ತೆ. ಅದೇನ್ 99 ರೂಪಾಯಿ ಇದ್ರೆ ಜನಕ್ಕೇನೋ ಒಂದ್ಸಲ ಜಸ್ಟ್ 1 ರೂಪಾಯಿ ಜಾಸ್ತಿ ಆಗಿ 100 ರೂಪಾಯಿ ಆಯ್ತು ಅಂತ ಅಂದ ತಕ್ಷಣವೇ ಒಂದು ದೊಡ್ಡ ಕೋಲಾಹಲ ಹೇಳುತ್ತೆ. ಹಾಗಾಗಿ ಸರ್ಕಾರ ಈ ಸಂದರ್ಭದಲ್ಲಿ ಬೆಲೆ ಏರಿಕೆನ ನಿಯಂತ್ರಣ ಮಾಡ್ಲಿಕ್ಕೆ ತನ್ನಲ್ಲಿ ಇರ್ತಕ್ಕಂಥ ಹಣವನ್ನ ಬಳಸಬೇಕು. ಇಂತಹ ಸಂದರ್ಭಕ್ಕೆ ಬಳಸಲಿಕ್ಕಾಗಿನೇ ಅದನ್ನ ನಿಗದಿ ಮಾಡಿಟ್ಟಿರ್ತಾರೆ. ಹಾಗಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ಗಮನ ಹರಿಸಬೇಕು ಅನ್ನೋದು ಬಹಳಷ್ಟು ಗ್ರಾಹಕರ ಒತ್ತಾಯ ಆಗಿದೆ. ನಂದಿನಿ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.